ಆನೆ ಕುದುರೆ ಬಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಮಲಗುವದರ್ಧ ಮಂಚ ಒಂದಾವಿನ ಹಾಲು. ನಿನಗ ಎಷ್ಟು ಕೀರ್ತಿ ವಾರ್ತೆಗಳರ ಇರಲಿ, ಎಷ್ಟು ಸೇವಕರರ ಇರಲಿ, ನಿನ್ನ ಮನ್ಯಾಗ 10 ಇನೋವಾ ಕಾರ್ ಗಾಡಿ ಇದ್ರೂ ನೀ ಮಾತ್ರ ಹತ್ತದು ಒಂದರಾಗ ಹತ್ತಬೇಕಲ್ಲಪ್ಪ. 10 ಒಮ್ಮೆ ಹತ್ತಕ್ಕಂತೂ ಆಗೋದಿಲ್ಲ. ಆನೆ ಕುದುರೆ ಬಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕಿ. ನಾ ಭಾಳ ದೊಡ್ಡ ರೈತದೀನಿ, ಶ್ರೀಮಂತದೀನ್ರಿ ಅಂತ ತಿಳ್ಕೊಂಡು 100 ಕ್ವಿಂಟಲ್ ನಿನ್ನ ಗೋಡಾವನ್ನೊಳಗೆ ಅಕ್ಕಿ ಇದ್ರೂ ಸಹಿತ 100 ಕ್ವಿಂಟಲ್ ನಾನು ಉಣ್ಲಿಕ್ಕಾಗೋದಿಲ್ಲ. ಉಣ್ಣುವುದು ಮಾತ್ರ ಒಂದು ಹಿಡಿ ಅಕ್ಕಿ ಅಷ್ಟೇ. ಇದು ತಿಳ್ಕೊ ನೀನು. ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ. 20 ಬೆಡ್ರೂಮಿನ ಮನೆ ಕಟ್ಸಿನ್ರಿ, ಮಕ್ಕಳು ಮೊಮ್ಮಕ್ಕಳು ಅಣ್ಣತಮ್ಮಗಳು ಎಲ್ಲ ಇರ್ತಾರೆ ಮನ್ಯಾಗ. ಅಂದ್ರೆ 20 ಬೆಡ್ರೂಮಿನ ಮನೆ ನೀ ಕಟ್ಸಿದ್ರು 20 ಬೆಡ್ರೂಮಿನೊಳಗೆ ನೀ ಮಕ್ಕೊಳಕ್ಕಾಗೋದಿಲ್ಲ. ಒಂದೇ ಬೆಡ್ರೂಮಿನೊಳಗೆ ಅರ್ಧ ಮಂಚದೊಳಗೆ ಮಕ್ಕೋಬೇಕಲ್ಲ. ಒಂದಾವಿನ ಹಾಲು. ಮನ್ಯಾಗ 100 ಆಕಳ ಕಟ್ಟಿನಿ ಅಂದ್ರೆ 100 ಆಕಳದ ಚಹಾ ಬೇರೆ ಕುಡಿತೀಯ ನೀನು. 100 ಆಕಳದು ಕುಡಿಯೋಕ್ಕಾಗೋದಿಲ್ಲ. ಅದು 1 ಕಪ್ ಹಾಲಿನ ಚಾನ ಕುಡಿಬೇಕು ನೀನು ಅಷ್ಟ. ಯಾವುದು ಹೇಳಿ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ, ಒಡಲು ಭೂಮಿಯ ಸಂಗ. ಒಡವೆ ತಾನೇನಪ್ಪುದೋ. ಯಾರು ಎಷ್ಟು ಗಳಿಸಿದ್ರ ಏನೈತೆ ಹೇಳ್ರಿ. ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ಮುಂದೆ ಕುಂತಳವ್ರ ಪಾಲು ಅಷ್ಟೇ. ಯಾರ ಪಾಲು ಆಕೈತಿ ಹೇಳಿ? ಯಾವುದು ಜೀವನದಲ್ಲಿ ಸತ್ಯ? ಸಾವಿನ ಸಂಗಡವಾರು ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಮನುಷ್ಯನೇ ಸಾವಿನ ಸಂಗಡ ಯಾರದರಪ್ಪ ಅಂತ ಇದು ಮೂಳಿಗೆಯ ಮಾರಯ್ಯನ ಪ್ರಶ್ನೆ.